ಹಾಸನ, ಮಂಡ್ಯ, ಕೋಲಾರ ಕ್ಷೇತ್ರ ಜೆಡಿಎಸ್ ಪಾಲಿಗೆ. ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸುತ್ತಿದ್ದಾರೆ. ಹಾಗಾಗಿ ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದಕ್ಕೆ ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿಯನ್ನ ಖುದ್ದು ಕುಮಾರಸ್ವಾಮಿ ಅವರೇ ಹಂಚಿಕೊಂಡಿದ್ದಾರೆ. ಭಾವುಕರಾಗಿ ಮಾತನಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಜೆಡಿಎಸ್ ಪಕ್ಷ ಉಳಿಸಿ ಎಂದು ಎಚ್ಡಿಕೆ ಅವರು ಭಾವುಕರಾಗಿದ್ದಾರೆ. ನಾನು ಅಷ್ಟು ಬೇಗ ಸಾಯಲ್ಲ, ನಿಮ್ಮ ಜೊತೆ ಇರ್ತೇನೆ, ಭಗವಂತ ನನಗೆ ಆಯಸ್ಸು ಕೊಡ್ತಾನೆ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿರುವುದು. ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ಮಾಡ್ತಾರೆ, ಅವರನ್ನ ಗೆಲ್ಲಿಸಿ ಎಂದಿದ್ದಾರೆ. ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ ಒಂದು, ಕೋಲಾರ ಒಂದು, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದೀವಿ. ಇನ್ನೂ 1-2 ಸೀಟ್ ಕೇಳಿದ್ರು ಕೊಡೋದು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. ಇವತ್ತು ರೇವಣ್ಣವ್ರ ಮಗ ಅಲ್ಲ, ನನ್ನ ಮಗ. ದಯವಿಟ್ಟು ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ನೇರವಾಗಿ ಹೇಳಲ್ಲ ನೀವು, ನನಗೆ ಗೊತ್ತಿದೆ, ನನಗೆ ನೇರವಾಗಿ ಹೇಳಲ್ಲ. ನಾವೆಲ್ಲಿ ತಪ್ಪು ತಿಳ್ಕೊತೀವಿ. ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ನಾವು ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ ಒಂದು, ಕೋಲಾರ ಒಂದು, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದೀವಿ. ಇನ್ನೂ 1-2 ಸೀಟ್ ಕೇಳಿದ್ರು ಕೊಡೋದು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. ಇವತ್ತು ರೇವಣ್ಣವ್ರ ಮಗ ಅಲ್ಲ, ನನ್ನ ಮಗ. ದಯವಿಟ್ಟು ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ನೇರವಾಗಿ ಹೇಳಲ್ಲ ನೀವು, ನನಗೆ ಗೊತ್ತಿದೆ, ನನಗೆ ನೇರವಾಗಿ ಹೇಳಲ್ಲ. ನಾವೆಲ್ಲಿ ತಪ್ಪು ತಿಳ್ಕೊತೀವಿ. ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ.